ದೆಹಲಿ ವಿಧಾನಸಭೆಯ ಸದ್ಯದ ಫಲಿತಾಂಶದ ಟ್ರೆಂಡ್ ಅನ್ನು ನೋಡ್ತಾ ಇದ್ರೆ ಮ್ಯಾಜಿಕ್ ನಂಬರ್ನ ಸನಿಹಕ್ಕೆ ಮುನ್ನಡೆಯ ಫಲಿತಾಂಶದಲ್ಲಿ ಬಿಜೆಪಿ ನಾಗಾಲೋಟದಲ್ಲಿ ಹೋಗ್ತಾ ಇದೆ. ಹಾಗಾಗಿ ಈ ಎಕ್ಸಾಕ್ಟ್ ಪೋಲ್ ಆಗುತ್ತಾ ಅಂತ ಹೇಳಿ ಕುತೂಹಲ ಅಫ್ಕೋರ್ಸ್ ಇದ್ದೇ ಇದೆ. ಸದ್ಯದ ಟ್ರೆಂಡ್ ನೋಡೋದಾದ್ರೆ 32 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ 24 ಕ್ಷೇತ್ರಗಳಲ್ಲಿ ಆಪ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಕಳೆದ 2 ಚುನಾವಣೆಯಲ್ಲಿ ಶೂನ್ಯ ಫಲಿತಾಂಶವನ್ನ ಕಂಡಿದ್ದಂತ ಕಾಂಗ್ರೆಸ್ ಈ ಬಾರಿ ಡಾರ್ಕ್ ಹಾರ್ಸ್ನಂತೆ ಮುನ್ನುಗ್ಗುತ್ತಾ ಅಂತ ಹೇಳಿ ಕುತೂಹಲ ಇದ್ದೇ ಇದೆ. ಅದರ ಪರಿಣಾಮ ನೋಡ್ತಾ ಇದೀವಿ. ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಶತಾಯ ಗತಾಯ ಈ ಸತಿ ದೆಹಲಿ ಗದ್ದುಗೆಯನ್ನ ಏರಲೇಬೇಕು ಅಂತ ಹೇಳಿ ಬಿಜೆಪಿ ಏನ್ ಪಣ ತೊಟ್ಟಿತ್ತು. ಮುನ್ನಡೆಯಲ್ಲಿ ಬಿಜೆಪಿಗೆ ಸರಳ ಬಹುಮತ ಸಿಗೋದಕ್ಕೆ ಈಗ ಕೆಲವೇ ನಂಬರ್ಸ್ ಬೇಕಾಗಿರೋದು. 32 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮ್ಯಾಜಿಕ್ ನಂಬರ್ ನತ್ತ ದಾಪುಗಾಲನ್ನ ಬಿಜೆಪಿ ಹಾಕ್ತಾ ಇದೆ. ಹಾಗಾಗಿ ಅಧಿಕಾರದ ಗದ್ದುಗೆಯನ್ನ ಬಿಜೆಪಿ ಈ ಸತಿ ದೆಹಲಿಯಲ್ಲಿ ಏರುತ್ತಾ? ಕೆಲವೇ ನಿಮಿಷಗಳಲ್ಲಿ ಅದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ನೋಡಿ, ಆಪ್ ಪೊರ್ಕೆ ಅನ್ನೋ ಒಂದು ಚಿಹ್ನೆಯನ್ನ ಹಿಡ್ಕೊಂಡ್ಬಂದು ರಾಷ್ಟ್ರೀಯ ಪಕ್ಷಗಳನ್ನ ಕ್ಲೀನ್ ಸ್ವೀಪ್ ಮಾಡಿತ್ತು. ಭ್ರಷ್ಟಾಚಾರ ಮುಕ್ತ ನಮ್ಮ ರಾಜಕೀಯ ಪಣ, ನಾವು ಬೇರೆ ಪಕ್ಷಗಳಂತಲ್ಲ, ನಾವು ವಿಭಿನ್ನವಾಗಿ ಆಡಳಿತವನ್ನ ನಡೆಸ್ತೀವಿ ಅಂತ ಹೇಳಿ ವಿದ್ಯಾವಂತರೇ ಸೇರ್ಕೊಂಡು ಆಡಳಿತವನ್ನ ಮಾಡೋದಕ್ಕೆ ಬಂದ್ರು. ಜನ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ರು. 2020ರಲ್ಲಿ ನೋಡಿ 62 ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನ ಆಪ್ ಹಿಡಿದಿತ್ತು. ಆದರೆ 2025ರಲ್ಲಿ ನೋಡಿ 24 ಕ್ಷೇತ್ರದಲ್ಲಿ, ಸದ್ಯಕ್ಕೆ ಟ್ರೆಂಡ್ ಹೇಳ್ತಾ ಇರೋದು 24 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಲ್ಲಿಗೆ ಮೈನಸ್ ಎಷ್ಟಾಯಿತು 2020ಕ್ಕೆ ಮತ್ತೆ 25ಕ್ಕೆ ಕಂಪೇರ್ ಮಾಡಿ ನಾವು ನೋಡಿದಾಗ 38 ಸೀಟ್ಗಳು ಆಸ್ ಪರ್ ಈ ಟ್ರೆಂಡ್ ಅಷ್ಟೇ. ಇನ್ನು ಫಲಿತಾಂಶ ಸ್ಪಷ್ಟವಾಗಿ ಗೊತ್ತಾದ ಮೇಲೆ ನೋಡೋಣ. ಇನ್ನು ಬಿಜೆಪಿ ನೋಡಿ 2020ರಲ್ಲಿ 8 ಸೀಟ್ಗಳಿಗೆ ಮಾತ್ರ ಸೀಮಿತವಾಗಿತ್ತು ರಾಷ್ಟ್ರೀಯ ಪಕ್ಷ. ಆದರೆ ಈಗ ಸದ್ಯದ ಟ್ರೆಂಡ್ ಪ್ರಕಾರ 32 ಸರಳ ಬಹುಮತ ಬೇಕಾಗಿರೋದು ಸರ್ಕಾರ ರಚನೆಗೆ, 36 ಮ್ಯಾಜಿಕ್ ನಂಬರ್, 24 ಕ್ಷೇತ್ರಗಳಲ್ಲಿ ಅಲ್ಲಿಗೆ ಹೆಚ್ಚುವರಿಯಾಗಿ ಸೀಟನ್ನು ತಗೊಂಡಂಗಾಯ್ತು. 2020ಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಈ ನಾಗಾಲೋಟ ಇನ್ನೂ ಮುಂದುವರಿತಾ ಇದೆ. ಸೊ ಎಷ್ಟು ತನಕ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ನೋಡೋಣ. ಇಲ್ಲಿ ಸಾಕಷ್ಟು ವಿಷಯಗಳ ಮೇಲೆ ಈ ಸತಿ ಮತದಾರ ಆಲೋಚನೆಯನ್ನ ಮಾಡಿ ಓಟನ್ನ ಹಾಕಿದ್ದಾನೆ. ಮ್ಯಾಜಿಕ್ ನಂಬರ್ ಬೇಕಾಗಿರೋದು 36. 32 ಕ್ಷೇತ್ರಗಳಲ್ಲಿ ಬಿಜೆಪಿ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸದ್ಯದ ಟ್ರೆಂಡ್ ಪ್ರಕಾರ 24 ಕ್ಷೇತ್ರಗಳಲ್ಲಿ ಆಪ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮಧ್ಯದಲ್ಲಿ ಈಗ ಮತ್ತೆ ಕುದುರೆ ವ್ಯಾಪಾರ ಅಲ್ಲಿ ಶುರುವಾಗುತ್ತಾ ದೆಹಲಿಯಲ್ಲೂ ಅಂತ ಹೇಳಿ ಆಪ್ನವರು ಸಾಕಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ. ಆ ಬಗ್ಗೆ ಕೇಜ್ರಿವಾಲ್ ಅವರಿಗೆ ಬಹಳ ಆತಂಕ ನಿನ್ನೆಯಿಂದಲೇ ವ್ಯಕ್ತವಾಗ್ತಾ ಇದೆ. ಸೊ ಆಪ್ ಇವಾಗ ಏನ್ ಮಾಡುತ್ತೆ ಅನ್ನೋಂಥ ಕುತೂಹಲ ಇದ್ದೇ ಇದೆ. ಈಗ ನಿನ್ನೆನೇ ನಿಮ್ಮ ನಾಯಕರು ಹೇಳ್ಬಿಟ್ಟಿದ್ದಾರೆ ಕುದುರೆ ವ್ಯಾಪಾರ ಶುರುವಾಗ್ಬಿಡುತ್ತೆ, ನಮಗೆ ಏನೋ ಶಾಸಕರಿಗೆ ಕೋಟಿ ಆಫರ್ ಮಾಡೋದಕ್ಕೂ ಕೂಡ ಅಭ್ಯರ್ಥಿಗಳಿಗೆ ಇವರು ಹುಡುಕ್ತಾ ಇದ್ದಾರೆ ಅಂತ ಹೇಳಿ. ಈಗ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಹಿಂಗೆ. ನೀವು ಆಗ್ಲೇ ಹೇಳ್ತಾ ಇದ್ರಿ ಒಗ್ಗಟ್ಟು ಈಗಲೂ ಇದೆ, ನಿಷ್ಠೆ ಇದೆ ಅಂತ ಹೇಳಿ. ಹೌದು, ನಾವು ನಿಷ್ಠೆ ಇದ್ದಿದ್ದರಿಂದ ಇವನ್ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿದ್ರು. ಅದಾದ ನಂತರ ಮನೀಶ್ ಸಿಸೋಡಿ ಅವ್ರನ್ನ ಹಾಕಿದ್ರು. ಆಮೇಲೆ ಅರವಿಂದ್ ಕೇಜ್ರಿವಾಲ್ ಹಾಕಿದ್ರು. ಎಷ್ಟು ಜನ ಜೈಲಿಗೆ ಹಾಕಿದ್ರು, ಯಾರನ್ನು ಒಬ್ಬರನ್ನ ಕೂಡ ಇವರು ಕೊಂಡ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ನಾವು ಇವತ್ತು ಹೇಳ್ತೀನಿ, ನಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ನಿಷ್ಠೆ ಇದೆ ಮತ್ತು ದೇಶ ಭಕ್ತಿ ಇದೆ. ಇವರು ಕರ್ನಾಟಕದಲ್ಲೇ ಸ್ಟಾರ್ಟ್ ಆಗಿದ್ದು ಇದೇನು ಆಪ್ರೇಷನ್ ಕಮಲ. ಇಲ್ಲಿಂದನೇ ಎಲ್ಲರನ್ನೂ ಪರ್ಚೇಸ್ ಮಾಡೋದು, ಮೈನಿಂಗ್ ದುಡ್ಡಲ್ಲಿ ಹೋಗಿ ಪರ್ಚೇಸ್ ಮಾಡೋದು, ಕಾರ್ಪೊರೇಟ್ ದುಡ್ಡಲ್ಲಿ ಪರ್ಚೇಸ್ ಮಾಡೋದು, ಇದೆಲ್ಲ ಸ್ಟಾರ್ಟ್ ಆಗಿದೆ ಕರ್ನಾಟಕದಿಂದ. ಇಲ್ಲಿ ಇದೆ ಏನು ಇದೇ ಬರ್ತ್ ಸೆಂಟ್ರ್ ಏನು ಈ ಆಪ್ರೇಷನ್ ಕಮಲಕ್ಕೆ. ಇದೆಲ್ಲ ಕ್ಷೇತ್ರಗಳು. ಮತ್ತು ಇನ್ನೊಂದು ಹೇಳ್ತಿದ್ರು ಈ ಪೊಲ್ಯೂಷನ್ ಅಂತ. ಈ ಪೊಲ್ಯೂಷನ್ ಅಂದಾಗ ಈಗ ನಾವು ಉತ್ತರ ಭಾರತಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡೋಕ್ಕೆ ಹೋದಾಗ ನಮಗೆ ಸೀಶೋರ್ ಇದೆ, ಏನು ಸಮುದ್ರ ಇದೆ. ಈ ಸಮುದ್ರ ಏನಂತ ಕರಿತೀವಿ, ಲಂಗ್ಸ್ ಆಫ್ ದ ಅರ್ತ್ ಅಂತ ಕರಿತೀವಿ. ಅದೇನು ಮಾಡುತ್ತೆ, ಮ್ಯಾಕ್ಸಿಮಮ್ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದೇ ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಸೀಶೋರ್ಸ್ಗಳಿಲ್ಲ. ನೀವು ಮೇಲಕ್ಕೆ ಹೋದರೆ ಈ ಪೇಶಾವರ ಕಡೆಯಿಂದ ಬಂದ್ರೂ ಎಲ್ಲ ಗಾಳಿನೂ ಕೂಡ ಪ್ರಮುಖ ನಾಯಕರು ಪರದಾಟ ಪಡ್ತಾ ಇದಾರಲ್ಲ ಗೆಲ್ಲೋದಕ್ಕೆ. ಮತ್ತೆ ಇದೇ ರೀಸನ್ ಸುಮ್ಮನೆ ಹೇಳೋದನ್ನ ನೀವು ಅರ್ಥ ಮಾಡ್ಕೊಳಕ್ ರೆಡಿ ಇಲ್ವಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಈ ಪೊಲ್ಯೂಷನ್ ಇಂಟೆನ್ಷನ್ ಬಂದಾಗ ಈಗ ನೀವು ಹರಿಯಾಣದಿಂದ ಜೈಲ್ಗೆ ಹೋಗಿ ಬಂದಿದ್ದೆ ಒಂದು ಪ್ರಬಲ ಅಸ್ತ್ರ ಮಾಡ್ಕೊಂಡಿದ್ರು ಅವರು. ಅಂದ್ರೆ ಈಗ ನೋಡಿ, ಸೊ ನಮ್ಮನ್ನ ಸುಮ್ನೆ ಒಂದು ಭ್ರಷ್ಟಾಚಾರ ಕೇಸಲ್ಲಿ ಸಿಕ್ಕಾಕ್ಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾಕ್ಷಿಗಳು ಇಲ್ದಿದ್ರು ಕೂಡ ಸಿಕ್ಕಾಕ್ಸ್ತಾ ಇದ್ದಾರೆ. ನಮ್ಮನ್ನ ರಾಜಕೀಯವಾಗಿ ಮುಗಿಸೋ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಬಿಜೆಪಿ ಅಂತ ನೇರ ಆರೋಪಗಳನ್ನು ಮಾಡಿದ್ರು. ಬಟ್ ಫಿನಿಕ್ಸ್ ತರ ನಾನು ಪುಟಿದೆ ಹೇಳ್ತೀನಿ, ಮತ್ತೆ ಗೆಲ್ತೀನಿ, ಅಧಿಕಾರಕ್ಕೆ ಬರ್ತೀನಿ, ಸಿಎಂ ಆಗ್ತೀನಿ ಅಂತಾನು ವಿಶ್ವಾಸ ಇತ್ತು. ಸ್ಟಾರ್ಟಿಂಗ್ ಇಂದ್ರು ಹಿನ್ನಡೆ ಅವರು ಇಲ್ಲ. ಇವತ್ತು ನಾವು ಗೆಲ್ತೀವಿ, ಇನ್ನು ಪೂರ್ಣ ಅದು
ಎಣಿಕೆ ಆಗಬೇಕು. ನಮ್ಮಲ್ಲಿ ಇವತ್ತು ಭರವಸೆ ಇದೆ, ಈಗಲೂ ಭರವಸೆ ಇದೆ. ಗೆಲ್ತೀರಾ? ಹೌದು, ಎಷ್ಟು ಸೀಟಲ್ಲಿ ಗೆಲ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಸರ್ಕಾರ ರಚನೆ ಮಾಡ್ತೀವಿ, ಅಷ್ಟಂತೂ ನಮಗೆ ಏನು ಅಶ್ಯೂರೆನ್ಸ್ ಇದೆ. ಇಷ್ಟೆಲ್ಲ ಇದ್ಮೇಲೆ ಮತ್ತೆ ನಾವು ಹೇಳೋದು ಇವತ್ತು ಏನು ರಾಜಕೀಯ ಮತ್ತು ಇವರು ಏನು ಮಾಡಿದ್ದಾರೆ, ನಮಗೆ ಫೇರ್ ಎಲೆಕ್ಷನ್ ಮಾಡೋಕ್ಕೆ ಬಿಟ್ಟಿಲ್ಲ. ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಪೊಲೀಸ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಎಲೆಕ್ಷನ್ ಕಮಿಷನ್ ಮಿಸ್ಯೂಸ್ ಆಗಿದೆ. ಆಮೇಲೆ ಅಲ್ಲ ಸ್ವಾಮಿ, ನೀವು ಅಧಿಕಾರಿಗಳನ್ನ ಬಿಟ್ಟು ಇದನ್ನೆಲ್ಲ ಮಾಡಿ ಅಲ್ಲಿ ತಪ್ಪಾಗಿದೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಎರಡೂ ಪಕ್ಷಗಳು ಈಗ ಇದ್ರ ಬಗ್ಗೆ ಮಾತಾಡ್ತಾರೆ, ಏನು ಪೊಲ್ಯೂಷನ್ ಬಗ್ಗೆ. ನಾವು ನಮ್ಮ ಮನೆ ಹತ್ರ ಇರೋ ಕೆರೆಗೆ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಸ್ಟ್ರೈಕ್ ಮಾಡಿದ್ರೆ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಅಂದರೆ ಯಾವ ವ್ಯವಸ್ಥೆಗೆ ಈ ಸರ್ಕಾರಗಳು ಹೋಗಿದೆ, ಎಷ್ಟು ನೀಚ ಲೆವೆಲ್ಗೆ ಇವರು ಪಾಲಿಟಿಕ್ಸ್ನ ಬಳಸ್ಕೊತಾ ಇದ್ದಾರೆ, ಇವರು ಅಧಿಕಾರನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಅಂದರೆ ಇಷ್ಟು ನೀಚ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ಕಾಂಗ್ರೆಸ್ ಮತ್ತು BJPಲಿ ಜಂಟಿ ಕಾರ್ಯಾಚರಣೆ ನಡೆಯುತ್ತೆ. ಬೆಂಗಳೂರಲ್ಲೇ ಜಂಟಿ ಕಾರ್ಯಾಚರಣೆ ಮಾಡ್ತಾರೆ. BJP ಶಾಸಕನ ಜೊತೆ ಕಾಂಗ್ರೆಸ್ ಸರ್ಕಾರ ಸೇರ್ಕೊಳ್ಳುತ್ತೆ ಒಂದು ಅಟ್ರಾಸಿಟಿ ಕೇಸ್ ಹಾಕೋದಕ್ಕೆ. ಅಂದರೆ ಇನ್ನು ನಮ್ಮ ಕೇಂದ್ರ ನಾಯಕರುಗಳು ಇಷ್ಟು ಬೆಳವಣಿಗೆ ತೋರಿಸ್ತಾ ಇರೋರ ಮೇಲೆ ಇಲ್ಲಿಗಲ್ ಕೇಸ್ಗಳು, ಇಲ್ಲಿಗಲ್ ಇವುಗಳು ಮಾಡಲ್ವಾ? ನಮ್ಮಂಥವ್ರ ಮೇಲೇ ನಾವು ಇನ್ನೂ ಯಾವ ಅಧಿಕಾರ ಪಡೆದಿಲ್ಲ, ಏನಿಲ್ಲ. ನಮ್ಗಳನ್ನೇ ಬಾಯಿ ಮುಚ್ಚಕ್ಕೆ ಟ್ರೈ ಮಾಡೋರು, ಇನ್ನು ಅರವಿಂದ್ ಕೇಜ್ರಿವಾಲ್ ಅಂತವ್ರನ್ನ ಬಾಯಿ ಮುಚ್ಚೋದಕ್ಕೆ ಟ್ರೈ ಮಾಡಲ್ವಾ? ಇದು ನಾವು ಅರ್ಸ್ಕೋಬೇಕು. ಈಗಾಗಲೇ ಬಿಜೆಪಿ 35 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅಂದ್ರೆ ಸಿಂಪಲ್ ಮೆಜಾರಿಟಿಗೆ ಬೇಕಾದ ನಂಬರ್ನ ಹತ್ರಕ್ಕೆ ತಂದಿದೆ. ಸರಿಯಾಗಿ ಎಸ್ ಗಡಿರೇಖೆಯನ್ನು ಕೂಡ ದಾಟಿದೆ. 36 ಸೀಟುಗಳಲ್ಲಿ ಈಗ ಮುನ್ನಡೆಯನ್ನು ಸಾಧಿಸಿರುವಂತದ್ದು. ಮ್ಯಾಜಿಕ್ ನಂಬರ್ ಬೇಕಾಗಿರೋದು ದೆಹಲಿ ಗದ್ದುಗೆಯನ್ನು ಏರೋದಕ್ಕೆ 36. ಆ ಮ್ಯಾಜಿಕ್ ನಂಬರ್ ಅನ್ನ ಸದ್ಯಕ್ಕೆ ಬಿಜೆಪಿ ರೀಚ್ ಆಗಿದೆ. ಇದು ಸದ್ಯದ ಟ್ರೆಂಡ್. ಮುನ್ನಡೆಯ ಫಲಿತಾಂಶ, ಮುನ್ನಡೆಯಲ್ಲಿ ಬಿಜೆಪಿ ಮ್ಯಾಜಿಕ್ ನಂಬರ್ ರೀಚ್ ಆಗಿದೆ. ಹಾವು ಏಣಿ ಆಟ ಸದ್ಯಕ್ಕೆ ನಡೀತಾ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ 34 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. 34 ಕ್ಷೇತ್ರ, ಇನ್ನೇನು ಕೆಲವೇ ನಿಮಿಷ ಸಾಕಾಗುತ್ತೆ 36 ರೀಚ್ ಆಗೋದಕ್ಕೆ, ಇಲ್ಲ ಅಂತಲ್ಲ. ಬಟ್ ಇದು ಮುನ್ನಡೆಯ ಫಲಿತಾಂಶ, ಸದ್ಯದ ಟ್ರೆಂಡ್. 25 ಕ್ಷೇತ್ರಗಳಲ್ಲಿ ಆಪ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅದು 24 ಆಯ್ತು. ಈಗ ಮತ್ತೆ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ್ತೆ ಬಿಜೆಪಿ ಒಂದು ಸಂಖ್ಯೆ ಜಾಸ್ತಿ ಆಯಿತು, 35 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮ್ಯಾಜಿಕ್ ನಂಬರ್ ಬೇಕಾಗಿರೋದು ಸರ್ಕಾರ ರಚನೆಗೆ 36. ಮ್ಯಾಜಿಕ್ ನಂಬರ್ನಲ್ಲಿ ಹಾವು ಎಣಿ ಆಟವೂ ಕೂಡ ನಡೀತಾ ಇದೆ. 36, 34, 35 ಈ ರೀತಿಯಾಗಿ ನಂಬರ್ಗಳು ಏರಿಳಿಕೆ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಭಾಳ ಟಫ್ ಫೈಟ್ ಕೊಟ್ಟಿರುವಂಥದ್ದಂತೂ ಸ್ಪಷ್ಟ ಇದೆ. ಆಮ್ ಆದ್ಮಿ ಪಕ್ಷ ಬಹಳ ತಲೆ ಕೆಡಿಸ್ಕೊಳ್ಬೇಕಾದ ವಿಚಾರ ಇರೋದು ಅಂತ ಹೇಳಿದರೆ ಅದರ ಘಟಾನುಘಟಿ ನಾಯಕರುಗಳು ಅನುಭವಿಸಿರುವಂತಹ ಹಿನ್ನಡೆಯನ್ನು. ಯಾಕೆಂದರೆ ಅರವಿಂದ್ ಕೇಜ್ರಿವಾಲ್ ಅವರಿಂದ ಹಿಡಿದು ಹಿರಿಯ ನಾಯಕರುಗಳೆಲ್ಲರೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು. ಈ ಪರಿಣಾಮವಾಗಿ ಇದರ ಪರಿಣಾಮವನ್ನು ಇವತ್ತು ಆಮ್ ಆದ್ಮಿ ಪಕ್ಷ ಎದುರಿಸ್ತಾ ಇದೆ. ಸಹಜವಾಗಿಯೇ ಇಂತಹ ಎಲೆಕ್ಷನ್ಗಳು ಬಂದಾಗ ಆಗುವಂಥ ದೊಡ್ಡ ಹೊಡೆತ ಅಂತ ಹೇಳಿದರೆ ಘಟಾನುಘಟಿ ನಾಯಕರುಗಳಿಗೆ ಎದುರಾಗುವಂತಹ ಹಿನ್ನಡೆ ಅಥವಾ ಒಂದು ಟ್ರೆಂಡ್ ಬದಲಾಗುವಂತಹ ಸಂದರ್ಭದಲ್ಲಿ ಸೋಮನಾಥ್ ಭಾರತಿ ಮಾಳವೀಯ ನಗರದಲ್ಲಿ ಒಂದು ಹಂತದಲ್ಲಿ ಮುನ್ನಡೆಯನ್ನು ಸಾಧಿಸಿದರು. ಈಗ ಸೋಮನಾಥ್ ಭಾರತಿ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಗ್ರೇಟರ್ ಕೈಲಾಶ್ನಲ್ಲಿ ಮಾತ್ರ ಆಮ್ ಆದ್ಮಿ ಪಾರ್ಟಿ ಈಗ ಮುನ್ನಡೆಯನ್ನು ಹೊಂದಿರುವಂಥದ್ದು ಗೋಚರಿಸ್ತಾ ಇದೆ.